ಇಲ್ಲಿ ಒಂದು ತಾಯಿ ನನ್ನನ್ನು ಪ್ರಶ್ನೆ ಮಾಡಿತು, ಇದ್ರ ಬಗ್ಗೆ ಏನಾದರೂ ಐಡಿಯಾ ಇದ್ರೆ ಮಾತಾಡ್ತೀಯಾ ಅಂತ. ಏನಮ್ಮ ಅಂತ ಅಂದಾಗ, ನೋಡು, ನಾನು ನನ್ನ ಮಗ ತುಂಬ ಚೆನ್ನಾಗಿ ಓದಬೇಕು, ಫ್ಯೂಚರಲ್ಲಿ ಚೆನ್ನಾಗಿ ಉದ್ಧಾರ ಆಗಬೇಕು ಅಂತೇಳಿ ಒಂದು ಒಳ್ಳೆ ಸ್ಕೂಲ್ಗೆ ಅವ್ರು ಕೇಳಿದಷ್ಟು ಡೊನೇಷನ್ ಕೊಟ್ಟು ಫೀಸ್ ಕಟ್ಟಿ ಓದಿಸ್ತಾ ಇದ್ದೀನಿ. ಅವ್ನು ಕೇಳಿದ ಅಡುಗೆನೆಲ್ಲ ಮಾಡಾಕ್ತೀನಿ ಮಾರಾಯ್ತಿ, ವಿಟಮಿನ್ ಫುಡ್ಡೇ ಎಲ್ಲ ತಂದು ಕೊಡ್ತೀನಿ, ಡ್ರೈ ಫ್ರೂಟ್ಸ್ ತಂದು ಕೊಡ್ತೀನಿ, ಅವ್ನ ಮೆಮೊರಿಗೆ ಏನೇನು ಬೇಕೋ ಎಲ್ಲ, ಯಾರು ಏನು ಹೇಳ್ತಾರೋ ಎಲ್ಲವನ್ನು ಮಾಡ್ತಾ ಇದ್ದೀನಿ. ನನಗೆ ನನ್ನ ಮಗ ಚೆನ್ನಾಗಿರಬೇಕು. ಇದು ಎಲ್ಲ ತಾಯಂದಿರು ಮಾಡುವಂತಹ ಕರ್ತವ್ಯ ಕೆಲಸಗಳು, ಹೌದಲ್ವಾ? ಬಟ್ ಇಲ್ಲಿ ಪ್ರಶ್ನೆ ಏನು ಅಂತೀರಾ? ಆಕೆಯ ಗೊಂದಲ ಒಂದೇ, ಏನು ಅಂದರೆ ಅಡ್ಮಿಷನ್ ಏನೋ ಮಾಡಿದ್ದೀನಿ, ಆತ ಓದ್ತಾ ಇದ್ದಾನೆ, ಬಟ್ ನನ್ನ ಮಗ ಯಾಕೆ ಕ್ಲಾಸ್ ಟಾಪರ್ ಆಗಲ್ಲ? 99, 98, 100 ಆ ಥರ ಸ್ಕೋರ್ ಮಾಡಬೇಕು ಅವನು. ಆದರೆ ಅವರ ಕ್ಲಾಸಲ್ಲಿ ಒಂದು ಫೈನಾನ್ಷಿಯಲಿ ತುಂಬ ಪೂರ್ ಇರುವಂತಹ ಒಂದು ಕುಟುಂಬದ ಮಗು ತುಂಬ ಚೆನ್ನಾಗಿ ಓದ್ತಾನೆ ಭಾಗ್ಯ ಅವರೇ, ತುಂಬ ರ್ಯಾಂಕ್ ಬರ್ತಾ ಇದ್ದಾನೆ, ಅವ್ರ ಮನೆಗೆ ಫೆಸಿಲಿಟೀಸ್ ಕೂಡ ಅಷ್ಟಿಲ್ಲ. ಆದರೆ ನನ್ನ ಮಗ ಯಾಕೆ ಓದಲ್ಲ? ತುಂಬ ಬೇಜಾರಾಗ್ತಾ ಇದೆ. ಎಲ್ಲ ಅನುಕೂಲಗಳನ್ನು ಮಾಡಿ ಒದಗಿಸ್ಕೊಟ್ರೂ ಕೂಡ, ಈವನ್ ಟ್ಯೂಷನ್ ಕೂಡ ಹಾಕಿದ್ದೀನಿ ರೀ ನಾನು ಅಂತ ಕೇಳಿಬಿಟ್ರು. ಇಲ್ಲಿ ಎಷ್ಟೋ ತಾಯಂದಿರ ದೊಡ್ಡ ಯಕ್ಷ ಪ್ರಶ್ನೆ ಆಗಿರಬಹುದು. ನನ್ನ ಅನುಭವದ ಒಂದು ಮಾತು ನಿಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದನ್ನು ಅರ್ಥ ಮಾಡಿಕೊಳ್ಳಿ, ನಮ್ಮ ಮಗು ನಮ್ಮ ಜೀನ್ಸ್ ಅಲ್ವಾ? ಈಗ ನಮ್ಮ ಗಂಡ ಹೆಂಡತಿನ ತಗೊಳ್ಳೋಣ. ಅಲ್ಲಿ ನಮ್ಮ ಮನೇಲಿ ಗಂಡ ಕ್ಲಾಸ್ ಟಾಪರ ಅಥವಾ ಹೆಂಡತಿ ಕ್ಲಾಸ್ ಟಾಪರ್ ಆಗಿರ್ತಾರ? ಅಮ್ಮ ಅಥವಾ ಅಪ್ಪ ಯಾರಾದರೂ ಕ್ಲಾಸ್ ಟಾಪರ್ ಆಗಿದ್ರೆ ಮಗು ಜೀನ್ಸ್ ಏನೋ ಸ್ವಲ್ಪ ಬರಬಹುದೇನೋ ಅಲ್ವಾ? ನಾವು ಯಾವ ಮಟ್ಟಕ್ಕೆ ಓದಿದ್ದೀವಿ ಅನ್ನೋದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮಗುವಿನ ಏಕಾಗ್ರತೆ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಮಗುಗೆ ನಾವು ಎಲ್ಲ ಫೆಸಿಲಿಟೀಸನ್ನು ಒದಗಿಸ್ಕೊಡ್ತಾ ಇದ್ದೀವಿ, ಅವ್ನು ಕೇಳ್ದಂಗೆ ಮಾಡಾಕ್ತಾ ಇದ್ದೀವಿ, ಅವ್ನು ಕೇಳಿದ ಎಲ್ಲ ಬುಕ್ಸು ತೆಗೆದು ಕೊಡ್ತಾ ಇದ್ದೀವಿ, ಬಟ್ ಅವ್ನು ಓದ್ತಾ ಇಲ್ಲ, ಅವ್ನ ತಲೆಗೆ ಹೋಗ್ತಾ ಇಲ್ಲ, ಏಕಾಗ್ರತೆಯ ಕೊರತೆ ಇದೆ. ಬಟ್ ಆ ಮಗು ಎಲ್ಲವನ್ನ ಮಾಡ್ತಾ ಇದೆ. ಯಾಕೆ ಅಂದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಅವ್ರು ಬಡವರೇ ಇರ್ಬೋದು, ಅವ್ರ ಮನೆಯಲ್ಲಿ ಅವ್ರ ತಂದೆನೋ ತಾಯಿನೋ ಅವತ್ತಿನ ಕಾಲಕ್ಕೆ ಕ್ಲಾಸ್ ಟಾಪರ್ ಆಗೋರೋ ಏನೋ, ಅವ್ರ ಪರಿಸ್ಥಿತಿ ಹೇಗಿತ್ತೋ ಏನೋ ಗೊತ್ತಿಲ್ಲ, ಅವ್ರ ಮನೇಲಿ ಓದೋ ಅವಕಾಶಗಳು ಸಿಕ್ಕಿದೆಯೋ ಇಲ್ವೋ, ಅವ್ರ ಪರಿಸ್ಥಿತಿ ಯಾವ ರೀತಿಯಲ್ಲಿ ಹಾಗೆ ಅವರು ಬಡವರಾಗಿದ್ದರು ನಮಗೆ ಗೊತ್ತಿಲ್ಲ ಹಿನ್ನೆಲೆ ಅಲ್ವಾ? ಹಾಗಾಗಿ ಇವರು ಬಡವರು ಅಂದ ತಕ್ಷಣ ಅವ್ರಿಗೇನೂ ಇಲ್ಲ, ಟ್ಯಾಲೆಂಟ್ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಎರಡನೇ ಪಾಯಿಂಟನ್ನು ತಿಳ್ಕೊಳ್ಳಿ, ಅಂದರೆ ಮೊದಲನೇ ಪಾಯಿಂಟು ನಮ್ಮ ಅನುವಂಶೀಯತೆ, ನಮ್ಮ ಜೀನ್ಸ್, ನಾವು ಏನು ಪೇರೆಂಟ್ಸ್ ಇರ್ತೀವಿ, ಸೊ ನಾವು ಎಷ್ಟರ ಮಟ್ಟಿಗೆ ಮಾರ್ಕ್ಸ್ ತೆಗಿತಾ ಇದ್ವಿ ನಮ್ಮ ತರಗತಿಯಲ್ಲಿ, ಅದನ್ನು ನೀವು ಫಸ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಕ್ಲಾಸ್ ಟಾಪರ್ ಆಗಿ ಗಂಡ ಹೆಂಡತಿ ಮಗು ಓದ್ತಾ ಇಲ್ಲ ಅಂದರೆ ಅದಕ್ಕೇನೋ ಒಂದು ಇರ್ಬೋದೇನೋ ಅಂತ ಅನ್ಕೋಬೋದು. ನಾವೇ ಓದ್ತಾ ಇರಲ್ಲ, ನನ್ನ ಮಗು ಮಾತ್ರ ಕ್ಲಾಸ್ ಟಾಪರ್ ಆಗಬೇಕು ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ. ಇನ್ನು ಸೆಕೆಂಡ್ ಪಾಯಿಂಟ್ ನೋಡಿ, ಅನಿವಾರ್ಯತೆ. ಅಲ್ಲಿ ನಮ್ಮ ಮಗು ಥಿಂಕ್ ಮಾಡುತ್ತೆ, ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಫೈನಾನ್ಷಿಯಲಿ, ಇನ್ ಫ್ಯೂಚರಲ್ಲಿ ನಾನು ಏನಾದರೂ ಓದಿಲ್ಲ ಅಂದರೆ, ಬದುಕು ಕಟ್ಕೋಬೇಕು ಅಂದರೆ ಅಪ್ಪ ಅಮ್ಮ ಇಬ್ಬರು ಸೇರಿ ಯಾವುದೋ ಒಂದು ದಾರಿ ತೋರಿಸ್ತಾರೆ, ಇಲ್ಲ ಒಂದು ಬಿಸ್ನೆಸ್ ಹಾಕ್ಕೊಡ್ತಾರೆ, ಇಲ್ಲ ಏನೋ ಒಂದು ಮಾಡ್ತಾರೆ, ಇಲ್ಲ ತಾತನ ಆಸ್ತಿ ಇದೆ, ಅಜ್ಜಿ ಆಸ್ತಿ ಇದೆ, ಏನೋ ಒಂದು ಫೆಸಿಲಿಟೀಸ್, ಭದ್ರತೆ ಇದೆ, ಆರ್ಥಿಕ ಭದ್ರತೆ ನನಗಿದೆ, ಸೊ ಪರವಾಗಿಲ್ಲ, ನಾನು ಓದಿರೇನು ಬಿಟ್ರೇನು ಅನ್ನೋ ಒಂದು ನೆಗ್ಲಿಜೆನ್ಸ್ ಇರುತ್ತೆ. ಬಟ್ ಅಲ್ಲಿ ಆ ಮಗುಗೆ ಅಪ್ಪ ಅಮ್ಮನ ಕಂಡೀಷನ್ಸ್ ನೋಡಿದಾಗ, ಅರೆ ನನಗಿರೋದು ಇದೊಂದೇ ಆಸರೆ, ಅಮ್ಮ ಹೇಳ್ತಾ ಇದ್ದಾಳೆ ನೋಡಪ್ಪ ಕಷ್ಟಪಟ್ಟು ಓದಿಸ್ತಾ ಇದ್ದೀವಿ, ಇದೊಂದೇ ನಿನಗೆ ಆಸರೆ, ಚೆನ್ನಾಗಿ ಓದ್ಕೊಂಡು ಏನಾದರೂ ಒಂದು ಜಾಬ್ ಮಾಡ್ಕೊ ಅಂತ ಅಲ್ಲಿ ಮಗುಗೆ ಮನಸ್ಸಿನಲ್ಲಿ ಬಿತ್ತು ಬಿಟ್ಟಿರುತ್ತೆ ಏನು ಬೀಜ. ಅಂದರೆ ನಾನು ವಿದ್ಯೆಯನ್ನು ಚೆನ್ನಾಗಿ ಕಲ್ತ್ಕೋಬೇಕು, ಅಪ್ಪ ಅಮ್ಮ ಕೊಡೋವಂಥ ಫೆಸಿಲಿಟೀಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ಯಾವಾಗ ಯಾವ ಮಗುವಿನ ಮನಸ್ಸಿನಲ್ಲಿ ಆಳವಾಗಿ ಬೇರಿರುತ್ತೆ, ಆ ಮಗು ತುಂಬ ಓದೋದಕ್ಕೆ ಪ್ರಯತ್ನ ಪಡುತ್ತೆ. ಹಾಗಾಗಿ ಆ ಮಗು ಕ್ಲಾಸ್ ಟಾಪರ್ ಬರ್ಬೋದು. ಬಟ್ ಫಸ್ಟು ಪೇರೆಂಟ್ಸಾಗಿ ನಾವು ಕಂಪ್ಯಾರಿಸನ್ ಮಾಡೋದನ್ನ ಬಿಟ್ಬಿಡಿ. ಇಟ್ಸ್ ಓಕೆ, ಆಯಿತು ನಿಮ್ಮ ಮಗು 98, 99, 100 ತೆಗಿತು, ಅದನ್ನು ತಗೊಂಡ ಮೇಲೆ ಒಂದು ಪ್ರೊಫೆಷನ್ಗೆ ಹೋಗ್ತಾನೆ ಅಲ್ವಾ? ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಲಾಯರ್ ಆಗ್ಬೋದು, CA ಮಾಡ್ಕೋಬೋದು, ಎನಿಥಿಂಗ್, ಯಾವುದೋ ಒಂದು ಪ್ರೊಫೆಷನ್ ಅಷ್ಟೇ ಮಾಡೋದಕ್ಕೆ ಸಾಧ್ಯ. ಒಂದು ಮಗು ಓದಲ್ಲ, ಆಗೋಯ್ತು, ಅದ್ರ ಒಂದು ಏನೋ ಒಂದು ಡಿಗ್ರಿ ಮಾಡ್ಕೊತು, ಕಷ್ಟಪಟ್ಕೊಂಡು ಏನೋ ಒಂದು ಆಗೋಯ್ತು,
ಏನು ಮಾಡೋದಕ್ಕಾಗಲಿಲ್ಲ ಆ ಮಗು ಕೈಲಿ. ಎಜುಕೇಷನ್ನೇ ಎಲ್ಲ ಅಲ್ಲ ಅಲ್ವಾ? ಪ್ರಪಂಚದಲ್ಲಿ ಸಾಧಕರು ಎಲ್ಲರೂ ಕೂಡ ಟಾಪರ್ಗಳಲ್ಲ. ಅಂದರೆ ವಿದ್ಯೆ ನಮಗೆ ಒಂದು ಸಂಸ್ಕಾರವನ್ನು ಕಲಿಸ್ಬೇಕು, ನಮಗೆ ಒಂದು ದಾರಿದೀಪ ಆಗಬೇಕು, ಮಾರ್ಗದರ್ಶನ ಆಗಬೇಕು. ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಬೇಕೇ ಬೇಕು, ದಟ್ಸ್ ಗುಡ್. ಬಟ್ ಅದನ್ನು ನಾವು ಎಜುಕೇಷನ್ ಅನ್ನೋದು ನಮ್ಮ ಪ್ರೆಸ್ಟೀಜ್, ನಮ್ಮ ಲೆವೆಲ್, ನಮ್ಮ ಮಗು ಟಾಪರ್ ಆದರೆ ಮಾತ್ರ ನಮಗೆ ಒಂದು ಸೊಸೈಟಿನಲ್ಲಿ ಐ ಲೆವೆಲ್ ಇದೆ, ಇಲ್ಲಾಂದರೆ ಇಲ್ಲ. ಇದನ್ನ ಹುಟ್ಟು ಹಾಕ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರೋದು ಇವತ್ತಿನ ಪೇರೆಂಟ್ಸ್. ನಾವು ಮಗುಗೆ ಎಜುಕೇಷನ್ ಕೊಡಿಸ್ಬೇಕು, ಸಂಸ್ಕಾರ ಕಲಿಸ್ಬೇಕು, ಓದು ಬರಹ ವಿದ್ಯೆ ಇದೆಲ್ಲವೂ. ಅವತ್ತಿನ ಕಾಲದಲ್ಲಿ ಎಷ್ಟು ಆಸ್ತಿಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ವಿದ್ಯೆ ಇಲ್ಲದೆ, ಏನೇನೋ ಆಗೋಗಿದೆ. ಅವೆಲ್ಲವೂ ಆಗಬಾರ್ದು. 4 ಅಕ್ಷರವನ್ನು ನನ್ನ ಮಗು ಕಲ್ತಿರಬೇಕು ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಆಗಬೇಕೇ ಹೊರತು ಕ್ಲಾಸ್ ಟಾಪರು 98, 99 ಇದೆಲ್ಲವೂ ನಮಗೆ ಒಂದು ಲೆವೆಲ್ ತಂದು ಕೊಡುತ್ತೆ. ಸೊಸೈಟಿನಲ್ಲಿ ನನ್ನ ಮಗ 98 ಕ್ಯಾಟಗರಿಗೆ ಸೇರ್ತಾನೆ, ನಮ್ಮ ಲೆವೆಲ್ ಹೈಕ್ ಆಗುತ್ತೆ ಅನ್ನೋ ಥಾಟ್ ನಮ್ಮ ತಲೆಯಲ್ಲಿ ಯಾವಾಗ ನಾವು ತೆಗೆದು ಬಿಸಾಡ್ತೀವಿ, ಆಗ ನಾವು ಒಳ್ಳೆ ಪೇರೆಂಟ್ಸ್ ಆಗ್ತೀವಿ. ನಿಮಗಿದು ನಿಜ ಅಂತ ಅನ್ಸಲ್ವಾ? ಅನ್ಸಿದ್ರೆ ಈ ಥರ ಯಾರಾದರೂ ಸಫರ್ ಪಡ್ತಾ ಇರೋ ಪೇರೆಂಟ್ಸ್ ಇದ್ದರೆ, ಮಮ್ಮಿಂದಿದ್ರೆ ದಯವಿಟ್ಟು ಶೇರ್ ಮಾಡಿ.